ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಯಾವ ಕ್ಷೇತ್ರಪ್ಪ ಇದು? ಹೊಳೆ ಉಮರಾಣಿ ಗ್ರಾಮದೊಳಗೆ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಏನ್ ಮಾಡ್ಬೇಕಂದ್ರಿ? ನಮ್ಮ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಮಹಾಜ್ಞಾನಿಗಳು ಒಂದು ಮಾತು ಹೇಳ್ತಾರೆ. ಭೀಮೋಣ ಏನ್ ಹೇಳ್ತಾರಪ್ಪ ಜ್ಞಾನಿಗಳು? ಮಾತುಗಳಿಂದ ಮಾತಾ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಹೌದು. ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿ ಕೊಂಬನಾಥ ಕೂಡಿ ಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳುದು. ಹೌದು. ಇದೇ ಮಾತ ಯಾಕೆ ಹೇಳಿದ್ರಪ್ಪ? ಮನುಷ್ಯನಾದ ಮೂಲಕ ದಾನ ಧರ್ಮ ಪರೋಪಕಾರ ಇವೆಲ್ಲ ಮಾಡ್ಬೇಕಂತೇಳಿ ಶರಣರು ಹೇಳ್ತಾರ. ಪುಣ್ಯ ಮಾಡ್ಬೇಕಂತ ಹೇಳ್ತಾರ ಅವರು. ಯಾಕೆ ಈ ಮಾತು ಹೇಳ್ತಾರಂದ್ರೆ ಜಗತ್ತಿನ್ಯಾಗ ಎಷ್ಟೋ ಮಂದಿ ಪಾಪದ ಕೆಲಸ ಮಾಡಿ ನರಕಕ್ಕೆ ಹೋಗ್ತಾರ. ಹೌದು. ಎಷ್ಟೋ ಮಂದಿ ಒಳ್ಳೆ ಕೆಲಸಗಳನ್ನ ಮಾಡಿ ಸ್ವರ್ಗಕ್ಕೂ ಹೋಗ್ತಾರ. ಹೌದು. ಪುಣ್ಯದ ಕೆಲಸ ಮಾಡಿ ಸ್ವರ್ಗಕ್ಕೂ ಹೋಗ್ತಾರ. ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ದೃಢ ಸಂಕಲ್ಪ ಇಟ್ಟು ದುಡಿದಿದ್ದೆ ಕರೆ ಆದ್ರ, ನಿಷ್ಠೆಲ್ಲೇ ದುಡಿದಿದ್ದ ಖರೆ ಆದ್ರ ಭಗವಂತ ಸದಾ ನಿಮ್ಮ ಬೆನ್ನ ಹಿಂದೆ ಇರ್ತಾನ ಅಂತ ಹೇಳ್ತಾರ. ಹೌದು. ನಂಬಿಕೆ ಸಂಬಳ ಅರಮನೆ ಅಂದರ ಭಗವಂತನ ಮೇಲೆ ನಂಬಿಕೆ ಇಟ್ಟು ದುಡಿದಿರಪ್ಪ ಅಂದ್ರೆ ನಿಮ್ಮ ಮನಿ ಬಾಗಿಲು ಭಗವಂತ ಕೈತಾನ ಅಂತಕ್ಕಂಥ ಮಾತ ಶರಣರು ಹೇಳ್ಯಾರ. ಹೌದು. ಬಲಿ ಚಕ್ರವರ್ತಿಯ ಮಗನಾಗಿರ್ತಕ್ಕಂಥ ಬಾಣಾಸೂರನ ಮನಿ ಭಗವಂತ ಕೈದಾನಂತ ನಂಬಿಗಿಟ್ಟು ನಡೆದಿದ್ದಕ್ಕಾಗಿ. ಹೌದು. ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಎರಡೂ ಕಲಾ ಸಂಘದವರು ಮಾತಾಡೋದು ನಡೆದದು. ಹೌದು. ಹೋದ ಪಳೆಯದೊಳಗೆ ಏನು ಮಾತಾಡಿದ್ವಿ ಅಂದ್ರ, ಏನಪ್ಪ ಮಾತಾ? ಮನುಷ್ಯನಲ್ಲಿ ಸೂಕ್ಷ್ಮ ಅಹಂಕಾರ ಬತ್ತು ಅಂದ್ರ, ಸೂಕ್ಷ್ಮ ಅಹಂಕಾರ ಬಂತಂದ್ರೆ ಏನಾಗ್ತದಲ್ಲ ಒಂದು ಉದಾಹರಣೆ ಕೊಟ್ಟು ನಮ್ಮ ಜಾಕೀರ್ ಸಾಹೇಬರಿಗೆ ಹಂಗ ಅವರಲ್ಲಿ ಅಹಂಕಾರ ಇಲ್ಲ ಕರೆ ಆದ್ರ, ಅಹಂಕಾರ ಬಂತಂದ್ರ ಗುರುಮಂತ್ರ ಅಂತಕ್ಕಂತ ಗುಂಡ ಹಾರಿಸಿ ಅವರಲ್ಲಿ ಇರ್ತಕ್ಕಂತ ಅಹಂಕಾರ ಕಳಿತೀವಿ ಅಂತ ಹೇಳಿದ್ವಿ. ಹೌದು. ತೆಳಗ ಕುಂತ ನೀ ಏನಂದಿ, ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನನ್ನ ಕಡೆಗೆ ಬಿಡ್ರಿ ಅಂದಿ. ಅದಕ್ಕೆ ನಮ್ಮ ಜಾಕೀರ್ ಸಾಹೇಬ್ರು ಬಹಳ ಮನಸ್ಸಿಗೆ ಹಚ್ಕೊಂಡಾರ ಮಾತ. ಹೌದು, ಮನ ಬಾಳ ಮುಟ್ಟ್ಯಾರ. ಸಾಹೇಬ್ರಿಗೆ ಒಂದು ಮಾತನ್ನ ಹೇಳ್ತೀನಿ. ಏನ್ ಹೇಳ್ಬೇಕಂದ್ರಿ ಸಾಹೇಬ್ರಿಗೆ? ಅಡವಿಯಲ್ಲಿ ಅಲೆದಾಡದರೂ ಸಹಿತ ರಾಮ ಕೆಡಲಿಲ್ಲ. ಹೌದು. ಅಡವಿಯಲ್ಲಿ ಅಲೆದಾಡಿದರೂ ಸಹಿತ ರಾಮ ಕೆಡಲಿಲ್ಲ. ಅಂತಃಪುರದೊಳಗೆ ಇದ್ದ ರಾವಣ ಒಳ್ಳೆಯವಾಗಲಿಲ್ಲ. ಹೌದು. ಆಸ್ತಿ ಅಂತಸ್ತಿನ ಮೇಲೆ ಮನುಷ್ಯನ ವ್ಯಕ್ತಿತ್ವ ಅಳಿಬೇಡ್ರಿ, ಕರೆ ಅವನಲ್ಲಿರ್ತಕ್ಕಂಥ ಒಳ್ಳೆ ಆಲೋಚನೆ ಮೇಲೆ ಅವನ ವ್ಯಕ್ತಿತ್ವ ಅಳಿರಿ. ಹೌದು. ಸಣ್ಣ ಮಗ ಏನೋ ಒಂದು ಅಂದಾದ ಅಂತೇಳಿ ನಮ್ಮ ಜಾಕೀರ್ ಸಾಹೇಬರು ಹೊಟ್ಟೆಗೆ ಹಾಕೋಬೇಕಾದ. ಹೌದು. ತುಂಬಿದ ಕೊಡ ಇದ್ರೆ ತುಳ್ಕಾಕಿಲ್ಲದು. ಯಾಕಂದ್ರೆ ವ್ಯಕ್ತಿತ್ವ ಅಳಿಬೇಕಾದ್ರೆ ಮನುಷ್ಯನ ಆಲೋಚನೆ ಮೇಲೆ ಅಳಿರಿ, ಕರೆ ಅವನ ಮಾತಿಗೆ ಏನೋ ಒಂದು ಮಾತಾಡೋಣ ಅಂತೇಳಿ ಅದು ಹಿಡ್ಕೊಂಡು ಹೋಗ್ಬೇಡ್ರಂತಕ್ಕಂಥ ಮಾತನ್ನು ಹೇಳಿ. ಹೌದು. ಅದಕ್ಕೆ ಅವರು ವಿಷಯ ಎರಡು ಕಮಿಟಿ ಆಜ್ಞೆ ಪ್ರಕಾರ ಎರಡು ವಿಷಯ ಇಟ್ಟಿದ್ದೀವಿ. ಹೌದು. ಏನಪ್ಪ ವಿಷಯ ಅದು? ಗುರು ಮತ್ತು ಶಿಷ್ಯ ಅಂತಕ್ಕಂಥ ವಿಷಯ ಎರಡು ಪಾಲ ಮಾಡಿಟ್ಟಾಗ ಅವ್ರು ಹೇಳಿದ್ರು ಸಾಹೇಬರು, ಸಣ್ಣ ಪಾಲ ನಮಗಿರ್ಲಿ ದೊಡ್ಡ ಪಾಲ ಅವ್ರಿಗಿರ್ಲಿ ಅಂದ್ರು. ಸಾಹೇಬ್ರೆ, ಶಿಷ್ಯ ಅಂತಕ್ಕಂಥದ್ದು ಸಣ್ಣ ಪಾಲ ಅಂತ ಹೇಳಿ ನೀವೇ ಒಪ್ಕೊಂಡಿರ ಅಂದ ಮೂಲಕ ಮತ್ತ ಗುರುವಿನಕ್ಕಿಂತ ಅವ ಹೆಂಗ ದೊಡ್ಡವ ಆಗ್ಲಿಕ್ಕೆ ಸಾಧ್ಯ ಅದ? ನಿಮ್ಮ ಬಾಯಿಗೆ ನೀವೇ ಹೇಳ್ತೀರಿ ಸಣ್ಣ ಪಾಲ ನಮಗಿರ್ಲಿ ಅಂದ್ರಿ. ಸಣ್ಣ ಪಾಲ ಅಂದ್ರೆ ಯಾವ್ದದು? ಶಿಷ್ಯನ ಪಾಲ ಅಂದ್ರೆ ಸಣ್ಣವ ಅಂತ ನೀವೇ ಒಪ್ಕೊಂಡಂಗಲ್ಲ. ನಮ್ಮ ಮನಸ್ಸಿಗೆ ಯಾವ ದೊಡ್ಡದಕ್ಕಲ್ಲ ದೊಡ್ಡದೇ. ಏನ್ ಹೇಳಿದ್ರಪ್ಪ ಅವರು? ಮಚೇಂದ್ರನಾಥ ಮತ್ತು ಗೋರಖನಾಥನ ವಿಷಯ ಹೇಳಿದ್ರೆ ಬಹಳ ಮಾರ್ಮಿಕವಾಗಿ. ಹೌದು. ಒಂದು ಊರಿಗೆ ಬಂದ, ಊರು ದಂಡಿ ಮೇಲೆ ಶಿಷ್ಯನ ಕುಂದಿರಿಸಿ ಗುರು ಊರೊಳಗೆ ಭಿಕ್ಷಕ್ಕೆ ಹೋದ. ಅಲ್ಲಿ ಯಾರು ಏನೋ ನೀಡ್ಲಿಲ್ಲ. ಹೊರಳಿ ಬಂದು ಶಿಷ್ಯನ ಬಳಿ ಹೇಳ್ದ. ಶಿಷ್ಯ ಗುರುವಿಗೆ ಕುಂದಿರಿಸಿ ಅವ ಊರೊಳಗೆ ಭಿಕ್ಷಕ್ಕೆ ಹೋದ. ಹೋಗಿ ಮಂತ್ರ
ಮೂರು ಮಳ ಅಂತರ ಮೇಲೆ ಕೂತ ಇವ ಯಾವನೋ ಒಬ್ಬ ಸತ್ಪುರುಷ ಅದನ್ನ ಸಿದ್ಧಾರ್ಥಿಗೆ ಪುರುಷ ಅದನ್ನ ಅಂತೇಳಿ ಊರಾನ ಮಂದಿ ಎಲ್ಲ ನಂಬಿಕೆ ಇಟ್ಟು ಭಿಕ್ಷೆ ಮಾಡಿದ್ರು, ಗುರು ಶಿಷ್ಯರು ತಂದು ಊಟ ಮಾಡ್ಯಾರ ಅಂತ ಹೇಳಿದ್ರು. ಹೌದು ಸಾಹೇಬ್ರಿಗೆ ಒಂದು ಮಾತನ್ನ ಕೇಳ್ತೀನಿ, ಯಾರು ಕೇಳ್ಬೇಕಂತ್ರಿ? ಒಂದಾಕಿ ಯಾರು ಕೇಳಬಿಡ್ರಿ. ಶಿಷ್ಯನಲ್ಲಿ ಇಂಥ ಶಕ್ತಿ 3 ಫೀಟ್ ಅಂತರ್ಲೆ ಕುಂದಿರ್ಬೇಕಾದ್ರೆ, ಅಂತ ಶಕ್ತಿ ಬರಬೇಕಾದ್ರೆ ಗುರು ಉಪದೇಶ ಇದ್ರೆ ಮಾತ್ರ ಅಂತ ಶಕ್ತಿ ಬರ್ತದ, ಇಲ್ಲ ಅಂದ್ರೆ ಬರಂಗೇ ಇಲ್ಲ. ನಾವು ನಿಮ್ಮಂತ ಯಾಕ್ರೆ ಹೆಂಗ್ ನಿದ್ರಾಕ್ ಬರ್ತದ್ರಿ? ಮುಕ್ತಿ ಅದ, ಗುರುವಿನಿಂದಲೇ ಮೋಕ್ಷ ಅದ. ಅದು ಗೋರಖನಾಥ 3 ಫೀಟ್ ಅಂತರ್ಲೆ ಕುಂದಿರ್ಬೇಕಾದ್ರೆ ಮಚೇಂದ್ರನಾಥ್ ಅಂತಕ್ಕಂತ ಗುರುವಿನ ಉಪದೇಶ ಇದ್ದ ಮೊಳಕೆ ಕುಂತಾನ ವಿನಃ ಅವನ ಸ್ವಂತ ಶಕ್ತಿ ಮೇಲೆ ನಾವು ಕುಂತಿಲ್ಲ ಸಾಹೇಬ್ರೆ. ಹೌದು ಅದಕ್ಕೆ ಹೇಳ್ತಾರ, ಹೆಂಗದು ಡ್ಯಾಡಿ ಮಾತಿದು ಗುರುವಿನಿಂದಲೇ ಬಂಧುಗಳು, ಗುರುವಿನಿಂದಲೇ ದೈವಗಳು, ಗುರುವಿನಿಂದಲೇ ಪುಣ್ಯವು, ಜಗಕ್ಕೆಲ್ಲ ಗುರುವಿನಿಂದಲೇ ಮುಕ್ತಿ ಸರ್ವಜ್ಞ ಅಂತ ಹೇಳಿ. ಹೌದು ಆರಾಮ್ ಮಾಡಿದ್ರೆ ಗುರುನೇ ಕಾಯ್ತಾನ. ಈ ಮಾತಿನ ಈ ವಚನದ ಅರ್ಥ ತಿಳ್ಕೊಂಡ್ರೆ ಸಾಹೇಬ್ರ ಅವ್ರೇನು ಹಂಗೇನು ಮಾತಾಡಂಗಿಲ್ಲ. ಹೌದು, ಜಗತ್ತೇ ಗುರುವಿನ ಅಣತಿ ಅಂತೀಯಲ್ಲ. ಹೌದು, ಗುರು ಇವತ್ತಿನ ದಿವಸ ಹೆಂಗದಾನಂದ್ರೆ ಒಂದು ಚಾಣಿ ಇದ್ದಂಗ, ಶಿಷ್ಯ ಹೆಂಗಂದ್ರೆ ಚಾಣಿ ಒಳಗಿನ ಹಿಟ್ಟಿದ್ದಂಗ. ಹೌದು ಗುರು ಹೆಂಗ ಒಂದು ಚಾಣಿ ಹಿಟ್ಟು ಸೋಸುವಂತ ಒಂದು ಚಾಣಿ ಇದ್ದಂಗ, ಶಿಷ್ಯ ಅದರೊಳಗಿನ ಒಂದು ಹಿಟ್ಟಿದ್ದಂಗ. ಹೌದು ಗುರು ಚಾಣಿಸದನಪ್ಪ ಅಂದ್ರೆ ಶಿಷ್ಯನಲ್ಲಿರ್ತಕ್ಕಂಥ ಅಜ್ಞಾನ ಎಂಬ ಏನೋ ಗೋಳೇನಿರ್ತದಲ್ಲ ಅದು ತೆಳಗು ಬೀಳ್ತದ, ಅದೆಲ್ಲ ಹಾರಿ ಹೋಗ್ತದ. ಹೌದು ಶಿಷ್ಯನಲ್ಲಿರ್ತಕ್ಕಂಥ ಅಜ್ಞಾನದ ಹೊಟ್ಟು ಕಳಿಬೇಕಾದ್ರೆ ಜ್ಞಾನ ಅಂತಕ್ಕಂಥ ಗುರು ಚಾಣಿ ಸೋಸಿದಾಗ ಮಾತ್ರ ಶಿಷ್ಯಾಗ ಏನಾಗ್ತದಪ್ಪ ಅಂದ್ರ ತಲೆ ಹಿಟ್ಟು ಬೀಳ್ತಾ, ತಲೆ ಹಿಟ್ಟ ಒಳ್ಳೆ ಒಂದು ಹಿಟ್ಟು ಬೀಳ್ತದ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಹೇಳ್ಬೇಕಾಗ್ಯದ. ಹೌದು ಇನ್ನೊಂದೆರಡು ಉದಾಹರಣೆ ಕೊಟ್ರ ಅವ್ರು. ಮೊದಲ ಗುರು ಕೃಪಾ ರೇಖಟ. ಏನು ಉದಾಹರಣೆ ಕೊಟ್ರಂದ್ರ ಅಂದಾಗ ಶಿಷ್ಯಾಗ ಮೋಕ್ಷ ಆಗಕ್ಕೆ ಸಾಧ್ಯ ಅದ. ಉದಾಹರಣೆ ಏನ್ ಕೊಟ್ರು ಕೇಳಿರಿ ನೀವು? ಏನು ಉದಾಹರಣೆ ಕೊಟ್ರಪ್ಪ ಅವರು? ಶಾಲ್ಯಾಗ ಒಬ್ಬ ಮಾಸ್ತರ ಹುಡುಗನ ಕೇಳದನಂತ. ಏನಂತ ಕೇಳಿದಂತ? ನಿನ್ನ ಬರ್ತ್ಡೇ ಹುಟ್ಟಿದ ದಿನ ಎಂದದು ಅಂತ ಕೇಳಿದಾಗ ಆ ಹುಡುಗ ಸರ್ವೇ ಸಾಮಾನ್ಯವಾಗಿ ಸೋಮವಾರ ದಿನ ಅದಲ್ಲಿ ಸೋಮವಾರ ಐತ್ರಿ ಅಂತ ಹುಡುಗ ಹೇಳ್ತದು. ಬಾಯಿ ಹುಡುಗ ಕೇಳದನಂತ ಗುರುವಿಗೆ. ಅವ್ರಿಗೆ ಕೇಳಿದಾಗ ನಿಮ್ಮ ಬರ್ತ್ಡೇ ಎಂದದರಿ ಹುಟ್ಟಿದ ದಿನ ಅಂತ ಕೇಳಿದೊಳಗೆ ನಂದು ರವಿವಾರ ಭಾನುವಾರ ಅದ ಅಂತೇಳಿ ಗುರುಗಳು ಹೇಳಿದ್ರು. ಹೌದು, ಆಯ್ತಾರ ಅಂತ ಹೇಳಿದ್ರು. ಆ ಹುಡುಗ ಏನಂತ ಹೊಳ್ಳಿ ಭಾನುವಾರ ರಜೆ ಇರ್ತದ, ಸೂಟಿ ಇರ್ತದ, ಅವಾಗ ಟ್ಯಾಂಕ್ ಹೊಂಟಿರಿ ಅಂತ ಕೇಳ್ತತ್ತು. ಹೌದು ಮಾತು ಹೇಳಿದ್ರು ಅವರು. ಹಿಂಗ ಆಗ್ಬಾರ್ದು ಅಂತೇಳಿ ಅವ್ರು ನಮಗೆ ಎಚ್ಚರ ಕೊಟ್ರಂತ. ಹೌದು ಇರ್ಲಿ, ಇವತ್ತಿನ ದಿವಸ ಗುರುವಿನ ಪಾಲ ನಾವು ಹಿಡಿದಿವಿ ಅಂದ ಮೂಲಕ ಜಗತ್ತದೊಳಗ ಗುರು ಹೆಂಗ ಹೆಚ್ಚದನ್ನೆಲ್ಲ ಒಂದು ತಾತ್ಪರ್ಯ ಹೇಳಿ ನಮ್ಮ ಸಾಹೇಬರಿಗೆ ಪಾಳಿ ಕೊಡೋಣಂತ. ಲಚ್ಚಾಣದ ಸಿದ್ಧಲಿಂಗ ತಾವೆಲ್ಲರೂ ಕೇಳಿರಿ. ಹೌದು, ಬಹಳ ತತ್ವಜ್ಞಾನಿ ಮಹಾಜ್ಞಾನಿ ಈತ. ಇವನ ಕೈಯಾಗ ಸುಮಾರು ಒಂದು 28,000 ಶಿಶು ಮಕ್ಕಳು ಉಪದೇಶ ಪಡ್ಕೊಂಡಾರತ್ತ. ಹೌದು ಲಚ್ಚಾಣದ ಸಿದ್ಧಲಿಂಗನ ಕೈಯಾಗ ಎಷ್ಟು ಮಂದಿ? 28,000 ಶಿಶು ಮಕ್ಕಳು ಉಪದೇಶ ಪಡ್ಕೊಂಡಾರ. ಅದರೊಳಗ ಹಂದಿಗನೂರದ ಸಿದ್ದಪ್ಪ ಮತ್ತು ಮುಗುಳುಕೋಡದ ಯಲ್ಲಪ್ಪ ಇವರು ಪ್ರಮುಖರು. ಇವರು ಈ ಲಚ್ಚಾಣದ ಸಿದ್ಧಲಿಂಗ ಏನ್ ಮಾಡಿದನಂದ್ರೆ, ಒಮ್ಮ ಹುಬ್ಬಳ್ಳಿ ಸಿದ್ದಾರೂಢನ ನೋಡ್ಬೇಕು, ಇವನ ದರ್ಶನ ಪಡ್ಕೋಬೇಕಂತ ಹೇಳಕ್ಕೆ ಹುಬ್ಬಳ್ಳಿಗೆ ಹೋಗಿದನಂತ. ಹೌದು, ಇವರೆಲ್ಲ ಸಮಕಾಲೀನವರು. ಲಚ್ಚಾಣದ ಸಿದ್ಧಲಿಂಗ, ಹುಬ್ಬಳ್ಳಿ ಸಿದ್ದಾರೂಢ, ನವಲಗುಂದದ ನಾಗಲಿಂಗ, ಶಿಶುನಾಳದ ಶರೀಫ, ಹೌದು ಇವರೆಲ್ಲ ಒಂದೇ ಸಮಕಾಲೀನವರು. ಇವನು ವರ್ಚಸ್ ಬಾಳ ಇತ್ತು ಹುಬ್ಬಳ್ಳಿ ಭಾಗದೊಳಗ. ಇವನು ನೋಡಿ ಬರ್ಬೇಕು, ಇವನ ದರ್ಶನ ಪಡ್ಕೊಂಡ್ ಬರ್ಬೇಕಂತ ಹೇಳ್ಕೊಂಡು ಲಚ್ಚಾಣದ ಸಿದ್ಧಲಿಂಗ ಎಲ್ಲಿಗೆ ಹೋಗಿದ್ದ ಅಂದ್ರೆ ಹುಬ್ಬಳ್ಳಿಗೆ ಹೋಗಿದ್ದ. ಹೌದು ಅವಾಗ ಏನೈತಪ್ಪ ಅಲ್ಲಿ? ಇವ ಲಚ್ಚಾಣದ ಸಿದ್ಧಲಿಂಗ ಎಲ್ಲಾ ಲಿಂಗನ ಗುರು. ಅದಕ್ಕೆ ಗುರುವಿನಲ್ಲಿ ಎಂತ ಶಕ್ತಿ ಅದನ್ನ ಕೇಳಾಕತ್ತೀವಿ. ಹೌದು ಹುಬ್ಬಳ್ಳಿಗೆ ಹೋದಂತ ಸಂದರ್ಭದೊಳಗ ಸಿದ್ದಾರೂಢರು ಮಠಕ್ಕೆ ಹೋಗಿ ನೋಡ್ತಾನ. ಸಿದ್ದಾರೂಢರು ಪ್ರವಚನ ಚಾಲೂ ಮಾಡಿರ್ತಾರ. ಬಂದು ಭಕ್ತಾದಿಗಳು ಎಲ್ಲ ಪಾಳಿ ಹಚ್ಚಿ ಅವ್ರ ದರ್ಶನ ತಗೊಳ್ತಿದ್ರು. ಹೌದು ಸಾವಿರಾರು ಭಕ್ತರು ಏನ್ ಮಾಡಿದ್ರಪ್ಪ ಅಂದ್ರೆ ಪಾಳಿ ಹಚ್ಚಿ ನಿಂತಿದ್ರು. ಅದ್ರೊಳಗೆ ಹೋಗಿ ಒಬ್ಬ ಲಚ್ಚಾಣದ ಸಿದ್ಧಲಿಂಗ ಒಬ್ಬ ಹೋಗಿ ನಿಂತ. 1 ತಾಸು ನಿಂತ, 2 ತಾಸು ನಿಂತ, ಪಾಳಿನೇ ಬರ್ಲಿಲ್ಲ. ಯಾಕ ಜನ ಬಾಳಿತ್ತು. ಕಂಡಪಡಿ ಮಂದಿ
ಬ್ಯಾಸರಗೊಂಡು ಇವ ಏನು ಮಾಡ್ದ, ಲಚ್ಚಾಣದ ಸಿದ್ಧಲಿಂಗ ತಿಳ್ಕೊಂಡ. ಏನಂತಪ್ಪ ಅದು? 2 ತಾಸು ನಿಂತರು ಪಾಳಿ ಬರ್ಲಿಲ್ಲ. ಕರೆ ಇವ ಇದ್ದಲ್ಲಿ ನಾ ಹೋಗುದು ಬೇಡ, ನಾ ಇದ್ದಲ್ಲೇ ಇವನಿಗೆ ಕರ್ಸೋಣ ತಿಳ್ಕೊಂಡು ಹಾ ಹಾ ಆ ಪಾಳಿಯಲ್ಲಿ ನಿಂತಿದ್ನಲ್ಲ ಅದು ಬಿಟ್ಟು ಊರ ದಂಡಿಗೆ ಒಂದು ಕೆರೆ ಇತ್ತು. ಕೆರೆ ದಂಡಿ ಮೇಲೆ ಬಂದು ಕೂತ. ಹೌದು. ಹುಬ್ಬಳ್ಳಿ ದಂಡಿ ಕೆರೆ ಅದ, ಕೆರೆ ದಂಡಿ ಮೇಲೆ ಬಂದು ಕೂತ. ದಾರಿಗೆ ಹೋಗೋರು ಬರೋರಿಗೆ ಏನ್ ಮಾಡ್ಲಕತ್ತ, ಕರೆದ ಒಂದು ಉಂಡಿ ಕೊಡಕತ್ತ. ಹಾ 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 ಜೋಳಿಗೆ ಕೈ ಹಾಕೋದು ಒಂದು ಉಂಡಿ ಕೊಡೋದು, ಜೋಳಿಗೆ ಕೈ ಹಾಕೋದು ಒಂದು ಉಂಡಿ ಕೊಡಕತ್ತ. ಹೌದು. ಒಬ್ರಿಗೆ ಕೊಟ್ಟ, ಇಬ್ರಿಗೆ ಕೊಟ್ಟ, ಊರಾನ ಮಂದಿಗೆ ಎಲ್ಲ ಸುದ್ದಿ ಹೋಗಿಬಿಡ್ತು. ಹಾ 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 ಸುದ್ದಿ ಹೋದಾಗ ನನಗೆ ನಿನಗೆ ಎಲ್ಲರಿಗೂ ಗೊತ್ತಾಯ್ತು. ಇಲ್ಲೇನು ಸಿದ್ಧಾರೂಢರಿಗೇನ ದರ್ಶನ ತಗೊಳಕ್ ಪಾಳೆ ಹಚ್ಚಿದ್ರಲ್ಲ, ಹೌದು. ಈ ಮಂದಿಗೆ ತಿಳಿತು ಈ ವಿಷಯ. ಇವರೆಲ್ಲ ಆ ಕಡೆ ಹೊಳಿಬಿಟ್ರು. ಇವರು ಹೌದು. ಎಲ್ಲರೂ ಬಂದು ಕೆರೆ ದಂಡಿಗೆ ಬಂದು ಇವ ಏನು ಸಿದ್ದಪ್ಪ ಮಹಾರಾಜ್ ಕೂತಿದ್ ನೋಡು, ಹಾ ಇವನಲ್ಲಿ ಬಂದು ಉಂಡಿ ತಗೊಳಕತ್ರು. ಇಲ್ಲಿ ಇವ್ರೇನು ಸಿದ್ಧಾರೂಢರು ಅಂತಾರ ಶಿಷ್ಯರಿಗೆ. ಏನಂತಪ್ಪ? ಇಲ್ಲಿ ತನ ಮಂದಿ ಎಷ್ಟಿತ್ತು, ಈಗಿಲ್ಲಲ್ಲ, ಎಲ್ಲಿ ಹೋಗ್ಯಾರ ಮಂದಿ ಅಂತ ಕೇಳಿದ್ರು ಅವ್ರು. ಅವಾಗ ಏನ್ ಹೇಳ್ತಾರು? ಅವಾಗ ಕೈಯಾನ ಶಿಷ್ಯರು ಹೇಳ್ತಾರ, ಯಾವ್ದೋ ಊರಿನ ಒಬ್ಬ ಸನ್ಯಾಸಿ ಬಂದು ನಮ್ಮ ಊರ್ ಕೆರೆ ದಂಡಿ ಮೇಲೆ ಕೂತು ಹೋಗೋರಿಗೆ ಬರೋರಿಗೆ ಉಂಡಿ ಕೊಡಕತ್ತನ, ಅದಕ್ಕೆ ಜನ ಆ ಕಡೆ ಹೋಗ್ಯಾದ ಅಂತ ಹೇಳಿದ್ರು. ಉಂಡಿ ತರ್ಲಾಕ ಅವಾಗ ಇವನು ತ್ರಿಕಾಲ ಜ್ಞಾನಿ ಸಿದ್ಧಾರೂಢ ತಿಳ್ಕೊಂಡ, ನಡಿ ಹೋಗೋಣ, ನಾವು ಹೋಗಿ ನೋಡಿ ಬರೋಣ, ನಾವು ತಗೊಂಡು ಬರೋಣ. ಇಲ್ಲ, ತಿಳ್ಕೊಂಡು ಏನ್ ಮಾಡದಪ್ಪ ಅಂದ್ರೆ ಶಿಷ್ಯರಿಗೆ ಹಚ್ಚಿಬಿಡ್ತಾನ ನಾವು. ಹೌದು. ಯಾರದಾರ ಹೋಗಿ ನೋಡ್ಕೊಂಬರಿ, ಅಂತ ಮಹಾಪುರುಷ ಯಾರದಾರ ಹೋಗಿ ನೋಡ್ಕೊಂಬರಿ ತಂದ. ಹಾ ಅವಾಗ ಕೈಯಾನ ಶಿಷ್ಯರು ಹೋಗ್ತಾರ. ಹೋಗುವಾಗ ಒಂದು ಮಾತು ಹೇಳಿದ್ದವ. ಏನಪ್ಪ ಅದು? ಸಿದ್ಧಾರೂಢ ಏನು ಶಿಷ್ಯರಿಗೆ ಹೇಳಿದ್ನಪ್ಪ ಅಂದ್ರೆ, ಹೋಗಿ ಅವ ಯಾವ ಊರವದನ, ಅವನ ಹೆಸರೇನು, ಯಾಕೆ ಬಂದಾನ ಕೇಳ್ಕೊಂಬರಿ ಅಂದ್ರು. ಹಾ ಹಾ ಗುರುಗಳು ಹೇಳ್ಯಾರ ಅಂತ ತಿಳ್ಕೊಂಡು ಶಿಷ್ಯರು ಹೊಳಿ ದಂಡಿಗೆ ಹೋಗಿ ಹೋಗಿ ಸಿದ್ದಪ್ಪ ಮಹಾರಾಜ ಕೇಳ್ತಾರ, ನೀ ಯಾವ ಊರವ, ಎಲ್ಲಿ ಅವ, ಇಲ್ಲಿಗೆ ಯಾಕೆ ಬಂದಿ ಅಂತ ಕೇಳಿದ್ರು. ಅವಾಗ ಏನ್ ಹೇಳ್ತಾರಪ್ಪ ಸಿದ್ದಪ್ಪ ಮಹಾರಾಜರು? ಅವಾಗ ಸಿದ್ದಪ್ಪ ಮಹಾರಾಜ ಒಂದು ಮಾರ್ಮಿಕವಾದ ಉತ್ತರ ಹೇಳ್ತಾನ ಅವ್ರಿಗೆ. ಏನಂತ? ಇಲ್ಲಿವರೆಗೆ ಅಲ್ಲೇನು ಗುಡಿಯಾಗ ಕೂತು ದರ್ಶನ ಕೊಡ್ತಿದ್ರು ನೋಡಿ ಎಲ್ಲರಿಗೆ, ಅವನೇ ಇಲ್ಲಿ ಕೂತಾನ ಅಂತೇಳಿ ಹೋಗಿ ಹೇಳಂದವ. ಹೆಂಗ ಅವನೇ ಇವ್ ಕೂತಾನ? ಇಲ್ಲಿವರೆಗೆ ಗುಡಿಯಾಗ ಕೂತೇನು ದರ್ಶನ ಕೊಡ್ಲಕತ್ತಿದ್ನಲ್ಲ, ಅವನೇ ಇಲ್ಲಿ ಕೂತಾನ, ನಿಮ್ಮ ಗುರುವಿಗೆ ಹೋಗಿ ಹೇಳಂತೇಳಿ ಇಷ್ಟು ಹೇಳ್ದವ. ಶಿಷ್ಯರು ಬಂದು ಸಿದ್ಧಾರೂಢಿಗೆ ಹೇಳ್ತಾರ, ಯಪ್ಪ ಹಿಂಗಂದಾರಿ ಅಂತ ಹೇಳಿ. ಅವಾಗ ಏನ್ ಹೇಳ್ತಾರಪ್ಪ ಸಿದ್ಧಾರೂಢ ಮಹಾರಾಜರು? ತಿಳ್ಕೊಂಡು ಅವನು ಮನಸ್ಸಿಗೆ ಯಾಕ ತ್ರಿಕಾಲ ಜ್ಞಾನಿ ಇದ್ದ, ಹಿಂಗಾದ್ರೆ ಸರಿಯಾಗಲ್ಲ ತಿಳ್ಕೊಂಡು ಅವನು ಹಳ್ಳಿ ದಂಡಿಗೆ ಇದು ಕೆರೆ ದಂಡಿಗೆ ಬಂದ. ಶಿಷ್ಯರ ಕರ್ಕೊಂಡು ಬಂದು ನೋಡ್ತಾನ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ್ ಕೂತಾನ. ಹೌದು. ಇಬ್ರು ಒಂದೇ ವಾರಿಗೆ ಇಬ್ರು ಹೋಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಟೆಕ್ಕಿಗೆ ಬೀಳ್ತಾರ. ಬಿದ್ದವಾಗ ಹೇಳ್ತಾನ ಸಿದ್ಧಾರೂಢ. ಏನಂತಪ್ಪ? ಸಿದ್ಧಾರೂಢ ಕೇಳ್ತಾರ, ಏನ್ ಕೇಳ್ತಾನ? ಏನಂತ? ಹಾದಿಗೆ ಹೋಗುವಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಇವತ್ತಿನ ದಿವಸ ನಿನ್ನ ಜೋಳಿಗೆಯನ್ನು ತೆಗೆದು ಒಂದೊಂದು ಉಂಡಿ ಕೊಟ್ಟಿ, ಈ ಉಂಡಿಯನ್ನು ಲಚ್ಚಾಣ ನಿಂತು ತಂದಿದ್ಯೋ, ಏನು ಕಕ್ಕಳ ಮೇಲೆ ನಿಂತು ತಂದಿದ್ಯೋ ಅಂತ ಕೇಳಿದ ತಾವ. ಅವಾಗ ಏನ್ ಹೇಳಿದ್ರಪ್ಪ ಅವರು ಸಿದ್ದಪ್ಪ ಮಹಾರಾಜರು? ಅವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರಂತ, ಏನಂತ? ನಾ ಲಚ್ಚಾಣ ನಿಂತು ತಂದಿಲ್ಲ, ಕಕ್ಕಳ ಮೇಲೆ ನಿಂತು ತಂದಿಲ್ಲ, ಜೈ ಸಿದ್ಧಾರೂಢ ಅಂತೇಳಿ ನನ್ನ ಜೋಳಿಗೆ ಒಳಗೆ ಕೈ ಹಾಕ್ತಿದ್ದೆ. ಹೌದು. ಜೋಳಿಗೆನ ಉಂಡಿ ಎಲ್ಲಿದು ಬರ್ತಿದ್ವಪ್ಪ ಅಂದ್ರ ನಿನ್ನ ಹುಬ್ಬಳ್ಳಿ ಸಿದ್ಧಾರೂಢನ ಮಠದ ಅಡಿಗೆ ಮನ್ಯಾಗ ಹೋಗ್ತಿತ್ತ ಇವನ್ ಕೈ. ಜೋಳಿಗ್ಯಾಗ ಕೈ ಹಾಕಿ ಜೈ ಸಿದ್ಧಾರೂಢ ಅಂತೇಳಿ ಜೋಳಿಗ್ಯಾಗ ಕೈ ಹಾಕಂತಂದ್ರೆ ಅವನ ಕೈ ಎಲ್ಲಿ ಹೋಗ್ತಿತ್ತಂದ್ರ ಹುಬ್ಬಳ್ಳಿ ಅಡಿಗೆ ಮನ್ಯಾಗ ಹೋಗ್ತಿತ್ತ ಸಿದ್ಧಾರೂಢರ ಮಠದ ಅಡಿಗೆ ಮನ್ಯಾಗ. ಅಲ್ಲಿ ಕೈ ಹೋಗನ ಅಲ್ಲಿದು ತಗೊಂಡು ಬಂದು ಕೊಟ್ಟಿನಿ. ಕರೆ ನಾ ಏನ ಲಚ್ಚಾಣ ನಿಂತ ಮತ್ತು ಕಕ್ಕಳ ಮೇಲೆ ನಿಂತು ತಂದಿಲ್ಲ ಅನ್ನತ್ತೀವಿ. ಅವಾಗ ಸಿದ್ಧಾರೂಢ ನಡಿ ಬಾಳ ಶಾಣೆ ಇದೆ, ಮಠಕ್ಕೆ ಹೋಗಮ್ಮ ಅಂತ ಹೇಳಿಕೆ ಸಿದ್ಧಲಿಂಗ ಕರ್ಕೊಂಡು ಮಠಕ್ಕೆ ಹೋದ್ರಂತ. ಹೋಗಿ ನೋಡ್ತಾರ ಎಲ್ಲಿ ಅಡಿಗೆ ಮನ್ಯಾಗ, ಅಲ್ಲಿ ಸಿದ್ಧಾರೂಢರ ಮಠದೊಳಗ. ಮಠದ ಅಡಿಗೆ ಮನ್ಯಾಗ ಹೋಗಿ ನೋಡ್ತಾರ 30,000 ಉಂಡಿ ಹೆಂಗಿದ್ದು ಹಂಗೆ ಇದ್ದು ಅಂತಿನ. ಇಲ್ಲೇ ಏನ್ ಮಾಡ್ಯಾನ, ಒಟ್ಟರಿಗೆ ಉಂಡಿ ಕೊಟ್ಟಾನ. ಹೋಗೋರಿಗೆ ಬರೋರಿಗೆ, ದಾರಿಗೆ ಹೋಗೋರಿಗೆ ಬರೋರಿಗೆ ಎಲ್ಲರಿಗೂ ಉಂಡಿ ಹಂಚಾನ. ಹೌದು. ಕರೆ ಅಡಿಗೆ ಮನ್ಯಾಗ ಹೋಗಿ ಹುಬ್ಬಳ್ಳಿ ಮಠದ ಅಡಿಗೆ ಮನ್ಯಾಗ ಹೋಗಿ ನೋಡಿದ್ರೆ ಇನ್ನ 30,000 ಉಂಡಿ ಹೆಂಗಿದ್ದು ಹಂಗೆ ಇದ್ದು ಅಂತ. ಹೌದು. ಅದಕ್ಕೆ ಇಂತಿಂತ ಪವಾಡಗಳನ್ನ ಗುರುಗಳು ಮಾಡ್ಯಾರ. ಹೌದು. ಅದಕ್ಕೆ ಹೇಳ್ತಾರ, ಸದ್ಗುರುವಿನ ಆಶೀರ್ವಾದ ಇತ್ತು ಅಂದ್ರೆ ಜಗತ್ತದೊಳಗೆ ಏನಾದ್ರೂ ಗೆದಿಬಹುದಂತ. ಗುರುವಿನ ಕೃಪೆ ಇರ್ಲಿಲ್ಲ ಅಂತಂದ್ರೆ ಏನು ನಿನ್ನ ಕೈಲಿ ಏನು ಮೂರಾದಿ ಮಣ್ಣನ್ನು ಮಾಡಕ್ ಆಗಂಗಿಲ್ಲ, ಸಾಧ್ಯನೂ ಇಲ್ಲ. ಅದಕ್ಕೆ ಜಗತ್ತದೊಳಗ ಗುರು ಅಂತಕ್ಕಂಥವ ಹೆಚ್ಚದನ, ಶಿಷ್ಯ ಅಂತಕ್ಕಂಥವ ನಾ ಕಡಿಮೆ ಅಂತೇಳಿ ಅನ್ನಂಗಿಲ್ಲ. ಆದ್ರ ಗುರುವಿನ ಕೃಪಾ ಆಶೀರ್ವಾದದಿಂದ ಶಿಷ್ಯ
ಶಿಷ್ಯ ಬೆಳಿತಾನೆ ವಿನಃ ಅವನ ಸ್ವಂತ ಶಕ್ತಿ ಮೇಲೆ ಯಾವ ಶಿಷ್ಯನೂ ಬೆಳೆದೇ ಇಲ್ಲ ಜಗತ್ತಿನೊಳಗೆ. ಗುರುವಿಗಿಂತ ಹೆಚ್ಚಾಗ್ಬೇಕಾರೆ ನಮ್ ವರ ಪಡ್ಕೊಂಡೆ ಹೆಚ್ಚಾಗ್ಬೋದು ನೀವು. ಗುರುವಿನಿಂದಲೇ ಮುಕ್ತಿ ಅದ. ಗುರು ಇರ್ಲಿಲ್ಲ ಅಂದ್ರೆ ಅವನಿಗೆ ಮೋಕ್ಷ ಇಲ್ಲ, ಮುಕ್ತಿ ಇಲ್ಲ. ಹೌದು. ಮತ್ತ ಜಾಕಿರ್ ಸಾಹೇಬ್ರೆ ನೀವು ಶಿಷ್ಯನೇ ಹೆಚ್ಚು ಮಾಡೋರೇ ಇದ್ರಿ ಅಂದ್ರ ಅವನಿಗೆ ಗುರು ಉಪದೇಶ ಆಗಿರಬಾರ್ದು ಅಂತವ್ರು. ಗುರುವಿನಿಂದ ಅವನಿಗೆ ಮೋಕ್ಷ ಇದ್ದಿರಬಾರ್ದು. ಅಂತ ಶಿಷ್ಯ ಯಾರು ಮೋಕ್ಷಕ್ಕೆ ಹೋಗಿ ಮುಟ್ಟ್ಯಾರ ಅಂತಕ್ಕಂಥದ್ದು ನಮ್ಮ ಜಾಕಿರ್ ಸಾಹೇಬ್ರು ಹೇಳ್ತಾರೆ. ತಾವೆಲ್ಲರೂ ಒಳ್ಳೆ ಶಾಂತ ರೀತಿಯಿಂದ ಕುಂತು ಕೇಳಬೇಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಹೌದು ಒಂದು ಸುಂದರವಾದಂತ ಪದ್ಯ ಹಾಡಿ ಸಾಹೇಬ್ರಿಗೆ